ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ನಲ್ಲಿ ಬಿ ಎಸ್ ಸಿನಲ್ಲಿ ಬರ್ತಾ ಇರತಕ್ಕಂಥ ಜೀವಗಳ್ಳರಿಗಾವು ಗುರುಗಳು ಅಂತ ಹೇಳಿ ಒಂದು ಕಾವ್ಯದ ಭಾಗ ಇದೆ. ಯಾವುದು? ಕುಮಾರವ್ಯಾಸ ಭಾರತದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಈ ಜೀವಗಳ್ಳರಿಗಾವು ಗುರುಗಳು ಅಂತಕ್ಕಂಥ ಒಂದು ಕಾವ್ಯ ಭಾಗವನ್ನು ಕುಮಾರವ್ಯಾಸ ಭಾರತದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನು ಬರೆದಿರ್ತಕ್ಕಂಥವನು ಕೂಡ ಕುಮಾರವ್ಯಾಸನೇ. ಇಡೀ ಒಂದು ಕಾವ್ಯಭಾಗ ಏನು ಮಾತಾಡುತ್ತೆ ಅಥವಾ ಎಲ್ಲಿ ಶುರುವಾಗ್ತದೆ ಅಂತ ಹೇಳಿದ್ರೆ, ವಿರಾಟರಾಯನ ಅರಮನೆಯಲ್ಲಿ ಇದು ಶುರುವಾಗ್ತಾ ಹೋಗ್ತದೆ. ಯಾವಾಗ ಪಾಂಡವರು ವನವಾಸಕ್ಕೆ ಹೋಗಿರ್ತಕ್ಕಂಥವ್ರು ಅದಾದಮೇಲೆ 1 ವರ್ಷದ ಅಜ್ಞಾತವಾಸವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಆ ಅಜ್ಞಾತವಾಸವನ್ನು ಅವರು ವಿರಾಟರಾಯನ ಅರಮನೆಯಲ್ಲಿ ಕಳಿಬೇಕು ಅಂತ ಹೇಳಿ ಅವರ ಅರಮನೆಗೆ ಬರ್ತಾರೆ. ಬಂದು ಅಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಕ್ಕಂಥ ವೇಷಗಳನ್ನು ಧರಿಸ್ಕೊಂಡು ಅಲ್ಲಿ ತಲೆಮರೆಸ್ಕೊಂಡಿರೋ ರೀತಿಯಲ್ಲಿ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಇವರು ಇಲ್ಲೇ ಇದ್ದಾರೆ ಅನ್ನೋದು ದುರ್ಯೋಧನನ ಕಡೆಯವರಿಗೆ ಗೊತ್ತಾಗ್ತದೆ. ಇವರನ್ನು ಹೇಗಾದರೂ ಮಾಡಿ ನಾವು ಕಂಡಿಡಿದು ಬಿಟ್ಟರೆ ಮತ್ತೆ ಅವ್ರದ್ದು ವನವಾಸ ಮತ್ತು ಅಜ್ಞಾತವಾಸ ಅನ್ನೋ ಸೈಕಲ್ ಸ್ಟಾರ್ಟ್ ಆಗುತ್ತೆ, ರಿಟರ್ನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ಇವರನ್ನು ಹೇಗಾದರೂ ಮಾಡಿ ಹಿಡಿಲೇಬೇಕು, ಗುರುತಿಸಲೇಬೇಕು ಅಂತ ಹೇಳಿ ಅವರೆಲ್ಲರೂ ಬರ್ತಾರೆ. ಬಂದಾಗ ಹೇಗೆ ಇವರನ್ನು ಹೊರ ಕರೆಸಬೇಕು ಅಂತ ಹೇಳಿದಾಗ, ವಿರಾಟರಾಯನ ಅರಮನೆಯಲ್ಲಿರ್ತಕ್ಕಂಥ ಅಥವಾ ವಿರಾಟರಾಯನಿಗೆ ರಾಜನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೋವುಗಳೆಲ್ಲವನ್ನು ಕೂಡ ಅವರು ಹೊಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ಹೊಡ್ಕೊಂಡು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಸೈನಿಕನನ್ನು ಉಳಿಸ್ತಾರೆ ಇನ್ ದ ಸೆನ್ಸ್ ಅವನಲ್ಲಿಂದ ತಪ್ಪಿಸ್ಕೊಂಡು ಅರಮನೆಗೆ ಬರ್ತಾನೆ. ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ವಿರಾಟರಾಯ ಮನೇಲೇ ಇಲ್ಲ. ಈಗ ಇಡೀ ಒಂದು ಆ ವಿರಾಟರಾಯನ ಸಾಮ್ರಾಜ್ಯವನ್ನು ನೋಡ್ಕೊಳ್ತಿರ್ತಕ್ಕಂಥದ್ದು ಯಾರು ಅಂದರೆ ಉತ್ತರ ಕುಮಾರ. ಬಟ್ ಅವನು ರಾಜನಾಗಂತೇನೂ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಅಂದರೆ ಟೋಟಲ್ ಇಲ್ಲಿ ಏನನ್ನು ತೋರಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ಯುವಕನಲ್ಲಿರಬೇಕಾಗಿರ್ತಕ್ಕಂತಹ ಉತ್ಸಾಹ, ಶೌರ್ಯ, ಸ್ವಾಭಿಮಾನ, ಏಕಾಗ್ರತೆ, ಬುದ್ಧಿವಂತಿಕೆ, ಸಾಮರ್ಥ್ಯ ಎಲ್ಲವೂ ಕೂಡ ಇರೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಆದರೆ ಅವನ ಹತ್ರ ಇಲ್ಲ. ಅವೆಲ್ಲವೂ ಕೂಡ ಯಾರಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ, ಅರ್ಜುನನಲ್ಲಿ ಕಂಡುಬರ್ತಾ ಹೋಗುತ್ತೆ. ಸೊ ಇಲ್ಲಿಂದ ಈ ಕತೆ ಅಥವಾ ಈ ಒಂದು ಕಾವ್ಯ ಭಾಗ ಶುರುವಾಗ್ತಾ ಹೋಗುತ್ತೆ. ಹಾಗಾದರೆ ಪದ್ಯಗಳನ್ನು ಓದ್ಕೊಳ್ತಾ ಅದರ ಎಕ್ಸ್ಪ್ಲನೇಷನನ್ನು ನೋಡ್ತಾ ಹೋಗೋಣ. ಬೆಗಡು ಮುಸುಕಿದ ಭೀತಿ ಹೆಚ್ಚಿದ ಢಗೆಯ ಒಯ್ಲಿನ ಹೃದಯ ತುದಿ ನಾಲಗೆಯ ತೊದಲಿನ ನುಡಿಯ ಬೆರಗಿನ ಭರತ ತಾಳಿಗೆಯ ಅಗಿವ ಉಯ್ಯಲುಗಾರ ಬಹಳ ಓಲಗಕ್ಕೆ ಬಂದನು ನೃಪ ವಿರಾಟರನ ಮಗನ ಕಾಲಿಂಗೆ ಎರಗಿದನು ದೂರಿದನು ಕಳವಳವ. ಸೊ ಆ ಸೈನಿಕ ಏನು ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿಯೇ. ಅವನು ಯಾರು ಅಂತ ಹೇಳಿದ್ರೆ ಗೋಪಾಲಕ, ಅಂದರೆ ಗೋವುಗಳನ್ನು ನೋಡ್ಕೊಳ್ತಾ ಇರತಕ್ಕಂಥ ಒಬ್ಬ ಗೋಪಾಲಕ ಅಥವಾ ಅವನ್ನ ದನಗಳನ್ನು ಮೇಯಿಸ್ಕೊಂಬರೋನು, ನಾರ್ಮಲ್ ಕನ್ನಡದಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ರೆ. ಅವನು ಏನು ಮಾಡ್ತಾನೆ, ಎದ್ರುಕೊಂಡು ಏದುಸರು ಬಿಟ್ಕೊಳ್ತಾ ಏನು ಮಾಡ್ತಾನೆ, ಜೋರಾಗಿ ಓಡ್ಕೊಳ್ತಾ ಬಂದಿಯಾನೆ. ಆ ಓಡ್ಕೊಳ್ತಾ ಬಂದಿರೋದ್ರಿಂದ ಜೋರಾಗಿ ಅವನ ಹೃದಯ ಬಡ್ಕೊಳ್ತಾ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಅವನಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ತುದಿ ನಾಲ್ಗೆಯಲ್ಲಿ ಮಾತಾಡಬೇಕು ಅಂದ್ಕೊಳ್ತಾನೆ, ತೊದಲ್ತಾ ಹೋಗ್ತಿದ್ದಾನೆ, ಆದರೂ ಕೂಡ ಮಾತು ಬರ್ತಾ ಇಲ್ಲ. ಅಷ್ಟು ಬಂದಿರೋದ್ರಿಂದ ಅವನ ನಾಲ್ಗೆನೂ ಕೂಡ ಏನಾಗೋಗಿದೆ, ಒಣಗೋಗಿರೋದ್ರಿಂದ ಆ ಬಾಯಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ನಾಲ್ಗೆಯೂ ಕೂಡ ಸರಿಯಾಗಿ ಹೊರಳ್ತಾ ಇಲ್ಲ. ಬಾಯಿ ಬಡ್ದುಕೊಳ್ತಾ ಇದ್ದಾನೆ, ಏದುಸರನ್ನು ಜೋರಾಗಿ ಬಿಡ್ತಾ ಇದ್ದಾನೆ, ಗೋಳಾಡ್ತಿದ್ದಾನೆ. ಇಂತಹ ಸಂದರ್ಭದಲ್ಲಿ ನೃಪ ವಿರಾಟರಾಯನ ಮಗ ಉತ್ತರ ಹೆಂಗಳೆಯರ ನಡುವಿನಲ್ಲಿ ನಿಂತ್ಕೊಂಡಿದ್ದಾನೆ. ಅವನ ಹತ್ರ ಹೋಗಿ ಅವನ ಕಾಲಿಗೆ ಬಿದ್ದು ತಾನು ಏನಕ್ಕೆ ಈ ಥರ ಬಂದಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಅಂದರೆ ಅಲ್ಲಿಂದ ಎದ್ರುಕೊಂಡು ಇಲ್ಲಿಗೆ ಬಂದಿಯಾನೆ, ಇವನ ಹತ್ರ ಹೇಳಬೇಕು ಅನ್ನೋದನ್ನು ಹೇಗೆ ಹೇಳಬೇಕು, ಅದು ಅಲ್ಲದೆ ಅವನಿಗೆ ಭಯ ಇದೆ, ಏದುರಿಸಿಬಿಡ್ತೀಯಾನೆ, ನಾಲ್ಗೆ ಮಾತಾಡೋಕ್ಕಾಗ್ತಾ ಇಲ್ಲ, ತೊದಲ್ತಾ ಇದ್ದಾನೆ. ಎಲ್ಲವನ್ನು ನೋಡಿಕೊಂಡು ಅವನ ಕಾಲಿಗೆ ಬಿದ್ದು ಹೇಳ್ತಾನೆ. ಹೇಳಬೇಕಾದಾಗ, ಏಳು ಮನ್ನೆಯ ಗಂಡನಾಗು ನೃಪಾಲ ಕೌರವರಾಯ ತುರುಗಳ ಕೋಳ ಹಿಡಿದನು, ಸೇನೆ ಬಂದುದು ಧರಣಿಯ ಅಗಲದಲ್ಲಿ, ದಾಳಿ ಬರುತ್ತಿದೆ ಕರೆಸಿಕೋ ನಿನ್ನ ಆಳು ಕುದುರೆಯ ರಾಣಿವಾಸದ ಗೂಳೆಯವ ತೆಗೆಸೆಂದು ನುಡಿದನು ಭಿನ್ನಹದ ಬಿರುಬಾ. ಮತ್ತು ಇವನೇ ಸೈನಿಕ ಗೋಪಾಲಕನೇ ಮಾತನ್ನು ಮುಂದುವರಿಸ್ತಾ ಹೋಗ್ತೀನ. ಏನಂತ ಉತ್ತರನಿಗೆ, ಹೇಳಪ್ಪ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ, ಹೇಳು, ನೀನು ಶೂರನಾಗು. ಯಾಕೆ ಅಂತ ಹೇಳಿದ್ರೆ ವಿರಾಟರಾಯ ಮನೇಲಿಲ್ಲ. ಅದು ಕೌರವರಾಯನ ವಿಶಾಲವಾಗಿರ್ತಕ್ಕಂಥ ಸೇನೆ ಅನ್ನೋದು ಬಂದು ನಮ್ಮ ಹಸುಗಳಿದ್ದಾವಲ್ಲ ಅಥವಾ ಗೋವುಗಳಿದ್ದಾವಲ್ಲ ಎಲ್ಲವನ್ನ ಹಿಂಡಿರ್ತಕ್ಕಂಥದ್ದೆಲ್ಲವನ್ನು ಸೆರೆ ಹಿಡಿದುಬಿಟ್ಟಿದ್ದಾನೆ. ಅವನ ಸೇನೆ, ಅಷ್ಟು ಭೂಮಿ ಅಗಲಕ್ಕಿರ್ತಕ್ಕಂತಹ ಸೇನೆ ಬಂದು ನಮ್ಮ ಗೋವುಗಳನ್ನು ಹಿಡ್ಕೊಂಡು ಹೋಗಿದೆ. ಆ ಸೇನೆ ನಮ್ಮ ಮೇಲೆ ದಾಳಿ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದೆ. ನೀನಿವಾಗ ತಡ ಮಾಡದಲೆ ನಿನ್ನ ಸೈನಿಕರು, ನಿನಗೇ ಇರ್ತಕ್ಕಂಥ ಸೈನಿಕರುಗಳಾಗಲಿ ಕುದುರೆಗಳನ್ನಾಗಲಿ ರಾಣಿವಾಸದ ಗುಂಪು
ಆ ಗುಂಪನ್ನಾಗಲಿ ಎಲ್ಲರನ್ನ ಕರ್ಕೊಂಡು ಏನು ಕರ್ಕೊಂಬಂದಿಯಾರಲ್ಲ, ಏನು ನಮ್ಮ ಗೋವುಗಳನ್ನು ನೋಡ್ಕೊಂಡು ಹೋಗಿಯಾರಲ್ಲ, ಅವೆಲ್ಲವನ್ನು ಮತ್ತೆ ಪುನಃ ತರೋ ರೀತಿಯಲ್ಲಿ ನೀನು ಎದ್ದು ಶೂರನಾಗಿ ಅವರ ವಿರುದ್ಧ ಹೋರಾಡಿ ನಮ್ಮ ಗೋವುಗಳನ್ನು ತರಿಸು ಅಂಥೇಳಿ ಜೋರಾಗಿ ರಫ್ ಆಗಿ ಹೇಳೋದಕ್ಕೆ ಹೋಗ್ತಾನೆ. ಹಾಗೆ ವಿಜ್ಞಾಪನೆಯನ್ನು ಮಾಡ್ಕೊಳ್ತೀಯಾನೆ, ಅಂಗಲಾಚ್ಕೊಳ್ತೀಯಾನೆ. ಈ ಥರ ಬಂದ್ಬಿಟ್ಟಿದೆ, ನಾವು ಸಾವು ಬದುಕಿನ ನಡುವೆ ಹೋರಾಡ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ, ನೀವು ಹೋಗಿ ಗೋವುಗಳನ್ನು ಮತ್ತು ನಮ್ಮಂತಹ ಗೋಪಾಲಕರನ್ನು ರಕ್ಷಿಸಿ ಅಂಥೇಳಿ ಒಂದು ದೈನ್ಯ ಸ್ಥಿತಿಯಲ್ಲಿ ಕೇಳೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ನೆಕ್ಸ್ಟು, ಒಳಗೆ ನೀ ಕಾದು ಒಡೆ ದುರ್ಗವ ಬಲಿಸು ಬವರಕ್ಕೆ ಇಂದುಗಳೆಯದೆ ನಿಲುವೆ ಮನ ನೀಗಳು ಉಂಟೆ ನಡೆಯಬೇಕು ಎನ್ನಲು ಕೆಲಬನ ನೋಡಿದನು ಮೀಸೆಯ ನಲುಗಿದನು ತನ್ನಿದಿರ ಮೇಳದ ಲಲನೆಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು. ಅವನು ಬಂದು ಹಂಗೆ ಹೇಳ್ದ ಅಲ್ವಾ, ಗೋಪಾಲಕ ಅಥವಾ ಗೋವುಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥವ್ನು ಬಂದು ಹೇಳ್ತಾನೆ, ಕೋಟೆ ಒಳಗಡೆ ಇದ್ದು ಯುದ್ಧವನ್ನು ಮಾಡೋದಾದರೆ ದುರ್ಗವನ್ನು ಅಂದರೆ ಇಲ್ಲೇ ನಿಂತ್ಕೊಂಡು ನೀನೇನಾದರೂ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರೆ ನಿನ್ನ ಕೋಟೆಯನ್ನು ನೀನು ಫಸ್ಟ್ ಬಲಪಡಿಸ್ಕೊ. ಯುದ್ಧಕ್ಕೆ ಯಾವತ್ತೂ ಕೂಡ ನೀನು ಹಿಂದೋಗಿ ಹೋಗಬಾರ್ದು, ಶತ್ರುವನ್ನು ಎದುರಿಸಬೇಕು ಅಂತಕ್ಕಂತಹ ಮನಸ್ಸು ನಿನ್ನಲ್ಲಿದೆಯಾ? ಈಗ ಶತ್ರುಗಳು ಬಂದ್ಬಿಟ್ಟಿದ್ದಾರೆ, ಅವರನ್ನು ಎದುರಿಸಬೇಕು ಅಂತಕ್ಕಂತಹ ಮನಸ್ಸು ಅಥವಾ ಶಕ್ತಿ ನಿನ್ನಲ್ಲಿದೆಯಾ? ಈ ಕೂಡಲೇ ನಾವು ಯುದ್ಧಕ್ಕೆ ಹೋಗಬೇಕು, ಈ ಕೂಡಲೇ ನೀವು ಯುದ್ಧಕ್ಕೆ ಹೋಗಬೇಕು, ಹೋರಾಡಬೇಕು ಅಂತ ಹೇಳಿದಾಗ ಉತ್ತರನು ಎಲ್ಲರನ್ನ ನೋಡ್ತಾನೆ. ಯಾರು? ಗೋಪಾಲಕ ಹೇಳ್ತೀನಿ, ಈ ಕೂಡಲೇ ನಾವು ಹೋಗಬೇಕು, ಯುದ್ಧವನ್ನು ಮಾಡಬೇಕು, ಅವರನ್ನು ರಕ್ಷಿಸಬೇಕು ಅಂತ ಹೇಳಿದ ತಕ್ಷಣ ಉತ್ತರ ತನ್ನ ಮೀಸೆಯ ಮೇಲೆ ಕೈ ಇಟ್ಬಿಟ್ಟು ಅತ್ಯಂತ ಎಲ್ಲರನ್ನ ನೋಡ್ತಾನೆ, ತನ್ನ ಮೀಸೆಯನ್ನು ಕುಣಿದಾಡಿಸ್ತಾನೆ, ತನ್ನ ಎದುರಿನಲ್ಲಿ ಇರ್ತಕ್ಕಂಥ ಹೆಂಗಸರ ಮುಖವನ್ನು ನೋಡ್ತಾನೆ. ನೋಡ್ಬಿಟ್ಟು ತನ್ನ ಶೌರ್ಯ ಪೌರುಷವನ್ನು ಕೊಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ. ಅದೇ ಹೇಳ್ತೀವಲ್ಲ, ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ರೀತಿಯಲ್ಲಿ ಅವನು ಅಷ್ಟೆಲ್ಲ ಹೇಳ್ತೀಯಾನೆ. ಇಂತಹ ಸಂದರ್ಭದಲ್ಲಿ ತನ್ನ ಪೌರುಷವನ್ನು ತೋರಿಸ್ಬೇಕೇ ಹೊರತು ಹೇಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹೇಳ್ಕೊಳ್ಳೋದಕ್ಕೆ ಅವನು ಮುಂದಾಗ್ತಾ ಹೋಗ್ತಾನೆ. ಹೆಂಗೆ ಹೇಳ್ತಾನೆ? ಜವನ ಮೀಸೆಯ ಮುರಿದನೋ, ಭೈರವನ ದಾವಡಿಯ ನಲುಗಿದನೋ, ಮೃತ್ಯುವಿನ ಮೇಲುದ ಸೆಳೆದನೋ, ಕೇಸರಿಯ ಕೆಣಕಿದನೋ, ಬವರವನು ತೊಡಗಿದನು ಎನ್ನಲಾ ಕೌರವನು, ಅಕಟ ಮರುಳಾದನು ಎಂದು ಆ ಯುವತಿಯರ ಮೊಗ ನೋಡುತ್ತಾ ಉತ್ತರ ಬಿರುದ ಕೆದರಿದನು. ತನ್ನನ್ನು ತಾನು ಅವನು ವರ್ಣಿಸ್ಕೊಳ್ತಾ ಹೋಗ್ತಾನೆ. ತನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ತನ್ನನ್ನು ತಾನು ವರ್ಣಿಸ್ಕೋಬೇಕು, ಎಂಥ ಶೌರ್ಯವಂತ ಅನ್ನೋದನ್ನು ತೋರಿಸ್ಕೋಬೇಕು. ಅದಕ್ಕೆ ಹೇಳ್ತೀರ, ಕೌರವ ಏನು ಸೇನೆಯನ್ನು ಇಟ್ಕೊಂಡು ನನ್ನ ಹತ್ರಕ್ಕೆ ಬಂದೇನಲ್ವಾ, ಬಂದಿರತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ಹೇಗೆ ಅವರು ಕೆಣಕಿದ್ದಾರೆ ಅಂತ ಹೇಳಿದ್ರೆ, ಯಮನ ಮೀಸೆಯನ್ನು ಹಿಡಿದು ಅಲುಗಾಡಿಸಿದ್ರೆ ಅವನಿಗೆ ಎಷ್ಟು ಕೋಪ ಬರುತ್ತೋ ಅಷ್ಟು ಕೋಪ ನನಗೆ ಬರ್ತಾ ಇದೆ. ಕಾಲಭೈರವನ ಅವನ ಕೋರೆ ಹಲ್ಲುಗಳನ್ನು ಅಲುಗಾಡಿಸಿದಾಗ ಹೇಗೆ ಅವನಿಗೆ ಕೋಪ ಬರುತ್ತೋ ಹಾಗೆ ಮೃತ್ಯುವನ್ನು, ಸಾವನ್ನೇ, ಇವಾಗ ಮಲಗಿರ್ತಕ್ಕಂಥ ಮೃತ್ಯುವಿನ ಮುಸುಕನ್ನೇ ತೆಗೆದು, ಅಂದರೆ ಇನ್ನೇ ನೀವು ಸತ್ತು ಹೋಗ್ಬಿಡ್ತೀರಪ್ಪ, ಸಾಯದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಇದ್ದೀರಾ, ಆದರೂ ನೀವು ನನ್ನನ್ನು ಬಂದು ಕೆಣಕಿದ್ದೀರಾ ಅಂದರೆ ನಿಮ್ಮ ಸಾವು ನಿಮ್ಮ ಹತ್ರದಲ್ಲೇ ಇದೆ. ಮಲಗಿದ್ದ ಸಿಂಹವನ್ನು ಇವಾಗ ನೀವೇ ಕೆಣಕ್ತಾ ಇದ್ದೀರಾ. ಈ ಕೌರವನು ಯುದ್ಧವನ್ನು ಆರಂಭಿಸಿದ್ದಾನೆ. ಯಾರು? ಕೌರವ. ತನ್ನನ್ನು ಕೆಣಕಿ ಅವನು ಇವತ್ತೇನು ಮಾಡಿಯಾನೆ? ಮೂರ್ಖನಾಗಿರ್ತಕ್ಕಂತಹ ಕೆಲಸವನ್ನು ಮಾಡಿಬಿಟ್ಟಿಯಾನೆ. ಯಾಕೆ? ನನ್ನಲ್ಲಿ ಅಷ್ಟೊಂದು ಕೋಪ ಇದೆ, ನಾನೊಬ್ಬ ಯಮನ ರೀತಿಯಲ್ಲಿ, ಭೈರವನ ರೀತಿಯಲ್ಲಿ, ಮೃತ್ಯುವಿನ ರೀತಿಯಲ್ಲಿ, ಸಿಂಹದ ರೀತಿಯಲ್ಲಿರ್ತಕ್ಕಂಥವ್ನು ನಾನು. ನನ್ನಂಥವನ್ನ ಕೌರವರಾಯ ಏನು ಮಾಡಿಯಾನೆ? ಕೆಣಕ್ಬಿಟ್ಟಿಯಾನೆ. ಕೆಣಕಿರೋದ್ರಿಂದ ನಾನು ಸುಮ್ಮನೆ ಬಿಡ್ತೀನಾ? ನಾನು ಬಿಡೋದೇ ಇಲ್ಲ ಅಂತ ಅಲ್ಲಿರ್ತಕ್ಕಂಥ ಯುವತಿಯರ ಮುಖವನ್ನು ನೋಡಿಕೊಂಡು ಹೇಳ್ತಾ ಹೋಗ್ತಾನೆ. ಎಂತಹ ಅದ್ಭುತವಾಗಿರ್ತಕ್ಕಂಥ ರೋಷ ಆವೇಶವನ್ನು ಅವನು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಪ್ಯಾರ ಇನ್ನು ಅದ್ಭುತವಾಗಿರ್ತಕ್ಕಂಥ ಪ್ಯಾರ ಹೇಳ್ತಾನೆ. ಆರೊಡನೆ ಕಾದುವೆನು, ಕೆಲವರು ಹಾರುವರು, ಕೆಲವರು ಅಂತಕನ ನೆರೆಯೂರವರು, ಕೆಲವರು ಅಧಮ ಕುಲದಲ್ಲಿ ಸಂದು ಬಂದವರು, ವೀರರೆಂಬವರಿವರು, ಮೇಲೆ ಇನ್ನಾರು ಹೆಸರುಂಟು ಅವರೊಳು ಎಂದು ಕುಮಾರ ನೆಣಗೊಬ್ಬಿನಲಿ ನುಡಿದನು ಹೆಂಗಳರ ಇದಿರಿನಲಿ. ಇನ್ನೂ ತನ್ನ ಬಾಲಭಾಷೆಗಳನ್ನು ಅಥವಾ ತನ್ನ ಕೋಪ ಪ್ರತಾಪಗಳನ್ನು ಹೇಳ್ಕೊಳ್ತಾ ಮುಂದಾಗ್ತಾ ಹೋಗ್ತೀನಿ. ಏನು ಹೇಳ್ತೀನಿ? ನಾನು ಯಾರೊಡನೆ ಯುದ್ಧ ಮಾಡಲಪ್ಪ? ನಾನು ಕೆಲವರು ಬ್ರಾಹ್ಮಣರು, ಆ ಬ್ರಾಹ್ಮಣರ ಜೊತೆ ನಾನು ಯುದ್ಧ ಮಾಡೋಕ್ಕಾಗ್ತದ? ಕೊಲ್ಲೋ ಅಂತಿಲ್ಲ. ಅದರಲ್ಲಿ ಕೆಲವರು ಅಂತಕನ ನೆರೆಯೂರವರು ಅಂತ ಹೇಳಿದ್ರೆ ಮುಪ್ಪಿನ ಕಾಲದಲ್ಲಿರ್ತಕ್ಕಂಥವ್ರು, ಮುಪ್ಪು ಅಂದರೆ ವೃದ್ಧಾಪ್ಯದಲ್ಲಿರ್ತಕ್ಕಂಥವ್ರು. ಇನ್ನೂ ಕೆಲವರು ಯಮನ ಊರಿನ ಪಕ್ಕದಲ್ಲೇ ಇರ್ತಕ್ಕಂಥವ್ರು. ಇನ್ನೇನು ಸತ್ತೇ ಹೋಗ್ಬಿಡ್ತಾರೆ, ಮುಟ್ಟಿದ್ರೆ ಸತ್ತು ಹೋಗ್ಬಿಡ್ತಾರೆ.
ಇಂಥವ್ರ ಜೊತೆ ನಾನು ಯುದ್ಧ ಮಾಡೋಕ್ಕಾಗತ್ತಾ? ಕೆಲವರು ಕ್ಷತ್ರಿಯರೊಡನೆ ಯುದ್ಧ ಮಾಡೋಕ್ಕಾಗದೇ ಇರತಕ್ಕಂಥ ಕುಲದಲ್ಲಿ ಬೇರೆ ಹುಟ್ಟಿಯಾರ. ಅಂಥವ್ರ ಜೊತೆ ನಾನು ಯುದ್ಧವನ್ನು ಮಾಡೋಕ್ಕಾಗತ್ತಾ? ಅದು ಅಲ್ಲದೆ ಯೋಗ್ಯತೆಯೇ ಹೊಂದಿಲ್ಲ. ಯಾವುದು? ಅಂತಹ ಕುಲದಲ್ಲಿ ಹುಟ್ಟಿಲ್ಲದೆ ಇರತಕ್ಕಂಥವ್ರ ಜೊತೆಗೆ ಯೋಗ್ಯತೆ ಇಲ್ಲದಿರ್ತಕ್ಕಂಥವ್ರ ಜೊತೆ ನಾನು ಯುದ್ಧವನ್ನು ಮಾಡೋಕ್ಕಾಗತ್ತಾ? ಇವರೇ ಆ ಕೌರವನ ಸೈನ್ಯದಲ್ಲಿರ್ತಕ್ಕಂಥವ್ರು ಇವರೆಲ್ಲರೂ. ನಾನು ಎಂಥವ್ರ ಜೊತೆ ಯುದ್ಧ ಮಾಡ್ಬೇಕು? ಇಂಥವ್ರ ಜೊತೆ ಯುದ್ಧ ಮಾಡೋಕ್ಕಾಗತ್ತಾ? ಇನ್ನೇನು ಸತ್ತೋಗ್ಬಿಡ್ತಾರೆ, ಯೋಗ್ಯವಾಗಿರ್ತಕ್ಕಂಥ ಕುಲದಲ್ಲಿರ್ತಕ್ಕಂಥವ್ರಿಲ್ಲ. ಅದಾದಮೇಲೆ ಇನ್ನೇನು ಸತ್ತೋಗ್ತಕ್ಕಂಥ ಮೂಮೆಂಟಲ್ಲಿರ್ತಕ್ಕಂಥವ್ರು, ಇಂಥವ್ರನ್ನೆಲ್ಲರನ್ನ ಬಿಟ್ಟು ಬೇರೆ ಯಾರಾದರೂ ವೀರರು ಅಂಥೇಳಿ ಅನ್ನಿಸ್ಕೊಂಡವರು ಇದ್ದರೆ ನನ್ನ ಮುಂದೆ ಬರಲಿ, ಅಥವಾ ಅವರನ್ನು ಕರೆಸ್ಕೊಳ್ಳಿ. ಅಂದರೆ ಇವ್ರು ಯಾರೂ ಕೂಡ ನನಗೆ ಸಮಾನರೇ ಅಲ್ಲ. ಸಮಾನರು ಯಾರಾದರೂ ಇದ್ದರೆ ಅವ್ರು ನನ್ನೊಡೆ ಬಂದು ಯುದ್ಧ ಮಾಡಲಿ ಅಂಥೇಳಿ ಅಹಂಕಾರದಿಂದ, ಕೊಬ್ಬಿನಿಂದ ಆ ಹೆಣ್ಣು ಮಕ್ಕಳ ಎದುರುಗಡೆ ಅವನು ಹೇಳ್ಕೊಳ್ತಾ ಹೋಗ್ತಾನೆ. ಕೈಯಲ್ಲಾಗ್ದವನು ಮೈಯೆಲ್ಲ ಪರ್ಚ್ಕೊಂಡ ಅಂತ ಹೇಳ್ತಾನೆ, ಅಥವಾ ನೆಲ ಡೊಂಕು ಅನ್ನಂಗ. ನೆಕ್ಸ್ಟ್, ಪಡವಿಪತಿಗಳು ಬಂದು ತುರುಗಳ ಹಿಡಿವರೇ ಲೋಕದಲ್ಲಿ ಹದಮರ, ಬಡಮನದ ಮನ್ನೆಯರ ಮೈಸಿರಿ ಕೌರವನೊಳ ಆಯ್ತು, ಕಡೆಗೆ ದುರ್ಯಶವು ಅದಲ್ಲದೆ ಬಿಡುವೆನೇ, ಗೋದವನು ಎನ್ನೊಳು ತುಡುಕಿ ಬದುಕುವನು ಆವನೆಂದನು ಕಂಡೆಯವ ಜಡಿದು. ಈ ಪ್ರಪಂಚದಲ್ಲಿ ಯಾವುದಾದ್ರೂ ರಾಜರು ಬಂದ್ಬಿಟ್ಟು ಗೋವುಗಳನ್ನು ಆಕ್ರಮಣ ಮಾಡ್ಕೊಂಡು ಹೋಗೋಕ್ಕಾಗ್ತಾರ? ಅದು ಕೀಳು ಜನರಾಗಿರ್ತಕ್ಕಂಥ ಹೆಂಗಸರ ಸೌಂದರ್ಯವಿದ್ದಂತಾಯಿತು. ಅಂದರೆ ಯಾವ ರೀತಿ? ಅಧಮದ ರೀತಿಯಲ್ಲಿರ್ತಕ್ಕಂಥ ಹೆಂಗಸರ ಸೌಂದರ್ಯವಿದ್ದಂತಾಯಿತು. ಅಂದರೆ ಆ ಕೀಳು ಮಟ್ಟ ಅಂತ ಹೇಳಿ ಬಳಸ್ಕೊಳ್ತಾರೆ. ಅಂಥ ಕೀಳು ಮಟ್ಟದಲ್ಲಿರ್ತಕ್ಕಂತಹ ಮಹಿಳೆಯರ ಸೌಂದರ್ಯ ಉಪಯೋಗಕ್ಕೆ ಬರುತ್ತಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ವ್ಯರ್ಥ ಅನ್ನೋ ರೀತಿಯಲ್ಲಿ. ಹಾಗೆ ಕೌರವನ ನಡೆಯೂ ಕೂಡ ಯಾವ ರೀತಿ ಆ ಸೌಂದರ್ಯದಂತೆ ಗೋವನ್ನು ಕದ್ದಿರ್ತಕ್ಕಂಥವನು ಅಂತಹ ಅಪಕೀರ್ತಿಯನ್ನು, ಕೆಟ್ಟ ಹೆಸರನ್ನು ಅವನಿಗೆ ಉಳಿದೋಗ್ಬಿಡತ್ತೆ. ಅದೂ ಅಲ್ಲದೆ ನಾನು ನಮ್ಮ ಗೋವುಗಳನ್ನು ಅಪಹರಿಸ್ಕೊಂಡು ಹೋಗಿದ್ದಾನಲ್ಲ, ಆ ಗೋವುಗಳನ್ನು ಹಾಗೆ ಬಿಟ್ಬಿಡ್ತೀನಿ, ಪಡ್ಕೊಂಬರ್ತೀನಿ. ನನ್ನೊಡನೆ ಯುದ್ಧದಲ್ಲಿ ತೊಡಕೊಂಡು ಯಾವನು ಬದುಕಬಲ್ಲನೋ, ಯಾವನು ಕೂಡ ನನ್ನ ಎದುರುಗಡೆ ಬರೋದಕ್ಕೆ ಅಥವಾ ನನ್ನ ಎದುರುಗಡೆ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರನ್ನ ಸಂಹಾರ ಮಾಡಿಕೊಂಡು ಆ ಗೋವುಗಳನ್ನು ನಾನು ತೆಗೆದುಕೊಂಬರ್ತೀನಿ ಅಂಥೇಳಿ ಹೇಳ್ತಾನೆ. ಅರಿಯನೇ ಗಾಂಗೇಯನನು ತಾನರಿಯದನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸುವ ಕರ್ಣನೆಂಬವನಿಗೆ ಸಮಬಲನೇ, ಬರಿಯ ಬಯಲಾಡಂಬರದಿ ಬರೀ ತುರುವ ಹಿಡಿದೊಡೆ ತನ್ನ ಹೆಂಡಿರ ಸೆರೆಯ ತಾರದೆ ಮಾಣನಂದನು ನಾರಿಯರ ಮುಂದೆ. ಇನ್ನೂ ಮಾತು ಮುಂದುವರಿಸ್ತಾ ಹೋಗ್ತಾನೆ. ಏನು? ಗಾಂಗೇಯ ಭೀಷ್ಮ ಇದ್ದಾನಲ್ಲ, ಆ ಭೀಷ್ಮನ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಿಲ್ವಾ? ದ್ರೋಣ ನನಗೆ ಗೊತ್ತೇ ಇಲ್ವಾ? ನನಗೆ ತಿಳಿದೇ ಇಲ್ವಾ ನಾನು? ಅದು ಅಲ್ಲದೆ ಕೆಳಕುಲದಲ್ಲಿ ಜನಿಸಿರ್ತಕ್ಕಂಥ ದಾಸಿಪುತ್ರನಾಗಿರ್ತಕ್ಕಂಥ ಕರ್ಣ, ಅವನೆಂಥ ಕುಲದಲ್ಲಿ ಹುಟ್ಟಿದ್ದ ಅನ್ನೋದು ನನಗೆ ಗೊತ್ತಿಲ್ವಾ? ಅವನೆಷ್ಟು ನನಗೆ ಸಮನಾಗಿದ್ದಾನೆ ಅನ್ನೋದು ನನಗೆ ಗೊತ್ತಿಲ್ವಾ? ಸತ್ವ ಇಲ್ಲದ ಆಡಂಬರದಿಂದ ಕೂಡಿರ್ತಕ್ಕಂಥ ಗೋವುಗಳನ್ನು ಇಟ್ಕೊಂಡು ಹೋಗ್ಬಿಟ್ರೆ ಅವರ ಹೆಂಡತಿಯರನ್ನು ಸೆರೆ ತರದೆ ಬಿಡೋದಿಲ್ವಾ ಎಂದು ಆ ಹೆಂಗಳೆಯ ಎದುರಿನಲ್ಲಿ ಜೋರಾಗಿ ಮಾತಾಡ್ತಾ ಹೋಗ್ತಾನೆ. ಹಸುಗಳನ್ನು ಹೆಂಗೆ ಕರ್ಕೊಂಡು ಹೋಗಿದ್ರು ಹಾಗೆ ನಾನು ಅವ್ರ ಹೆಂಡರನ್ನು ಕರ್ಕೊಂಬರ್ಬೋದಲ್ವ? ಅಂದರೆ ಇಂಥವ್ರು ಯಾರೂ ಕೂಡ ನನ್ನ ಮುಂದೆ ಸಮಾನರಲ್ಲ. ನಾನು ಸಮಾನನಾಗಿ ಮುಂದೆ ಹೋಗಬೇಕು ಅಂದರೆ ಇವ್ರು ಯಾರೂ ಕೂಡ ಅಲ್ಲ, ಇವರನ್ನು ದಾಟಿ ಇನ್ನೊಬ್ರು ಬರ್ಬೇಕು ನನಗೆ ಅನ್ನೋದನ್ನು ಅವನು ಹೇಳ್ತಾ ಹೋಗ್ತಾನೆ. ನೆಕ್ಸ್ಟು, ನುಡಿದು ಫಲವಿನ್ನೇನು ಸಾರಥಿ ಮಡಿದ ನಿನ್ನಿನ ಭವರದಲ್ಲಿ, ತಾನುಡುಹುನಾದೆನು ಶಿವ ಶಿವ ಇಂದೆನ್ನ ಕೈಮನಕ್ಕೆ ಗಡಣಿಸುವ ಸಾರಥಿಯನ್ನೊಬ್ಬನ ಪಡೆದನು ಆದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು ತೋರುವೆನು ಕೈಗುಣವ. ಮಾತಾಡ್ತಾ ಹೋಗ್ತಾನೆ ಮುಂದೆ. ಇನ್ನೂ ಹೆಚ್ಚು 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 ಮಾತಾಡೋದ್ರಿಂದ ಫಲ ಅನ್ನೋದು ಏನು ಸಿಗತ್ತಪ್ಪ? ನಿನ್ನೆ ಒಂದು ಯುದ್ಧ ಆಯಿತು. ಆ ಯುದ್ಧದಲ್ಲಿ ನನ್ನ ಸಾರಥಿ ಏನಾಗೋದ? ಸತ್ತೋದ. ಆ ಸಾರಥಿ ಸತ್ತೋಗಿರೋದ್ರಿಂದ ನನ್ನ ಒಂದು ಕೈ ಮುರಿದೋಗಂಗಾಗೋಯ್ತು. ಈ ಕೈ ಮುರಿದೋದಂಗೆ ಆಗೋಗಿದೆ ಅಂದರೆ ಹೆಂಗಪ್ಪ ನಾನು ಮತ್ತೆ ಯುದ್ಧವನ್ನು ಮಾಡಬೇಕಾಗ್ತದೆ? ದೇವರೇ, ನನ್ನ ಕೈಗೆ, ನನ್ನ ಮನಸ್ಸಿಗೆ ಒಪ್ತಕ್ಕಂಥ ಒಬ್ಬ ಸಾರಥಿಯನ್ನು ನೀನು ಕೊಟ್ಬಿಟ್ರೆ ಆ ಕೌರವೇಂದ್ರ ಏನಿದ್ದಾನಲ್ಲ, ದುರ್ಯೋಧನ ಏನಿದ್ದಾನಲ್ಲ, ಆ ಸೈನ್ಯಕ್ಕೆ ನಾನೇ ಹೋಗಿ ಹಬ್ಬವನ್ನು ಮಾಡ್ಬಿಟ್ಟು ಬರ್ತೀನಿ. ನನ್ನ ಕೈ ಚಳಕವನ್ನು ಆ ಕೌರವೇಂದ್ರನಿಗೆ ತೋರಿಸ್ತೇನೆ. ಅಷ್ಟೊಂದು ಬಲಶಾಲಿಯಾಗಿರ್ತಕ್ಕಂಥವನು, ಆದರೆ ಒಬ್ಬ ಸಾರಥಿ ಇಲ್ಲದೆ ಇರೋದ್ರಿಂದ ಅಂಥ ಸಾಹಸವನ್ನು ನನ್ನ ಕೈಲಿ ಇವಾಗ ಮೆರೆಯೋದಕ್ಕಾಗ್ತಾ ಇಲ್ವಲ್ಲ ಅಂಥೇಳಿ ತನ್ನ ಅಸಹಾಯಕತೆಯನ್ನು ಎಲ್ಲರ ಮುಂದೆ ಹೇಳ್ಕೊಳ್ತಾ ಹೋಗ್ತೀನಿ.
ಹೇಳಿದನು ಕಲಿಪಾರ್ಥ ನೀತನ ಭಾಷೆಗಳೆಲ್ಲವನು ಪಾಂಚಾಲೆಗೆ ಅಟ್ಟಿ ನುಡಿದ ನಾವಿನ್ನಿಹುದು ಮತವಲ್ಲ ಕಾಲಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕೌರವರ ಆಳು ನಮಗೋಸುಗವೇ ಬಂದುದು ಕಾಂತೆ ಕೇಳೆಂದ. ಮಾತಾಡ್ತಾ ಇದ್ದಾನಲ್ಲ ಯಾರೂ ಉತ್ತರ, ಅದನ್ನು ಕೇಳಿಸ್ಕೊಳ್ತಾ ಇರತಕ್ಕಂತಹ ಬೃಹನ್ನಳೆ ಇನ್ ದ ಸೆನ್ಸ್ ಅರ್ಜುನ ಕೇಳಿಸ್ಕೊಂಡು ಇವನ ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ಒಳ್ಳೆ ಚಿಕ್ಕ ಮಕ್ಕಳು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳೆಲ್ಲವನ್ನು ಅವನು ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡ ತಕ್ಷಣ ಪಾಂಚಾಲೆ ಇನ್ ದ ಸೆನ್ಸ್ ದ್ರೌಪದಿಯನ್ನು ಪ್ರತ್ಯೇಕವಾಗಿ ಕರೆದುಬಿಟ್ಟು ಮಾತಾಡಬೇಕು ಅಂಥೇಳಿ ಕರೆದು ಮಾತಾಡ್ತಾ ಇರಬೇಕಾದಾಗ, ನೋಡು ನಾವು ಇನ್ನು ಇಲ್ಲಿ ಸುಮ್ಮನೆ ಇರೋದು ಯೋಗ್ಯವಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅವಧಿ ಮುಗಿತಾ ಬರ್ತಾ ಇದೆ. ನಮ್ಮ ಅವಧಿ ಮುಗಿತಾ ಇದೆ ಅನ್ನೋದಕ್ಕೋಸ್ಕರನೇ ಅವ್ರು ಬಂದಿರೋದು. ನಾವು ಕೂಡ ಹೋಗಿ ನಮ್ಮ ರಾಜ್ಯವನ್ನು ನಾವು ಪಡ್ಕೊಳ್ಬೇಕು. ಸೊ ಇದಕ್ಕೋಸ್ಕರನೇ ಅವ್ರು ಬಂದಿರೋದ್ರಿಂದ ನೀನು ಹೋಗಿ ಅನ್ನೋದಕ್ಕೂ ಮುಂಚೆ ಕೌರವರ ಸೈನ್ಯ ನಮಗೋಸ್ಕರನೇ ಬಂದಂತಿದೆ. ಸೊ ಬಂದಿರೋದ್ರಿಂದ ನಾವು ಸ್ವಲ್ಪ ಅಲರ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಯಾರಿಗೆ ದ್ರೌಪದಿಗೆ ಹೇಳ್ತಾನೆ. ಹೇಳಿದ ಮೇಲೆ ನರನ ಸಾರಥಿ ಎಂದು ನೀನು ಉತ್ತರೆಗೆ ಸೂಚಿಸಿ ತನ್ನ ಈಗಲೇ ಕರೆಸ ಎನ್ನಲು ಕೈಕೊಂಡು ದ್ರೌಪದಿ ಬಂದಳು ಒಲವಿನಲಿ ತರುಳಿ ಕೇಳು ಅರ್ಜುನನ ಸಾರಥಿ ವರ ಬೃಹನ್ನಳೆ ಕಾಂಡವಾಗ್ನಿಯ ಹೊರೆದನಿ ಈವ ತಾನೆಂದು ಸತಿಯುತ್ತರೆಗೆ ಹೇಳಿದಳು. ನೋಡು, ಇವಾಗ ಅದೇ ಮತ್ತೆ ಮಾತು ಮುಂದುವರಿಸ್ತಾ ಹೋಗ್ತಾನೆ. ಬೃಹನ್ನಳೆ ಯಾರ ಹತ್ರಕ್ಕೆ? ದ್ರೌಪದಿ ಹತ್ರಕ್ಕೆ. ಏನಂತ? ಈ ಉತ್ತರ ಹತ್ರ ಹೇಳ್ಬೇಕು. ಏನಂತ? ತನ್ನನ್ನು ಈಗಲೇ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಈ ಮಾತನ್ನು ಅಂದರೆ ಅವನಿಗೆ ಹೇಳಬೇಕು, ನಾನು ಅರ್ಜುನನ ಸಾರಥಿಯಾಗಿದ್ದೆ, ಅದೂ ಅಲ್ಲದೆ ಕಾಂಡವಾಗ್ನಿಯ ದಹನ ಏನು ನಡೀತಾ ಇತ್ತಲ್ವ, ಆ ಸಂದರ್ಭದಲ್ಲಿ ಅರ್ಜುನನ ಸಾರಥಿಯಾಗಿ ಆ ಸಾರಥ್ಯವನ್ನು ಮುನ್ನಡೆಸಿರ್ತಕ್ಕಂಥ ನಾನು ಅನ್ನೋದನ್ನು ನೀನು ಹೋಗಿ ಯಾರ ಹತ್ರ ಹೇಳಬೇಕು? ಉತ್ತರೆಗೆ ಹೇಳಬೇಕು. ಉತ್ತರ ಯಾರ ಹತ್ರ ಹೋಗಿ ಹೇಳ್ತಾರೆ? ಉತ್ತರನಿಗೆ ಹೋಗಿ ಹೇಳ್ತಾರೆ. ಸೊ ಇವಾಗ ನೀನು ಹೋಗ್ಬಿಟ್ಟು ಉತ್ತರೆಗೆ ಅದನ್ನು ಹೇಳು, ನನ್ನನ್ನು ಕರೆಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಯಾರು? ಅರ್ಜುನ. ಅಂದರೆ ಅರ್ಜುನನಿಗೆ ಗೊತ್ತಾಗಿದೆ ಕೌರವರು ಬಂದಿರೋದು ನಮಗೋಸ್ಕರವೇ. ಸೊ ನಾವು ಹೀಗೆ ಇರಬಾರ್ದು. ಇವಾಗ ನಾವು ಹೀಗೆ ಇರಬಾರ್ದು ಅಂತ ಹೇಳಿದ್ರೆ ನಾವು ನೇರವಾಗಿ ಯುದ್ಧಕ್ಕೆ ಹೋಗೋದಕ್ಕಾಗೋದಿಲ್ಲ. ಈ ಮೂಲಕನಾದರೂ ಯುದ್ಧಕ್ಕೆ ಹೋದರೆ ಅಷ್ಟೊತ್ತಿಗೆ ನಮ್ಮ ಸಮಯ ಅನ್ನೋದು ಕೂಡ ಮುಗಿದಿರ್ತದೆ. ಆದ್ದರಿಂದ ಈ ರೀತಿ ಹೋಗೋಣ, ನಾವೇ ಪಾಂಡವರು ಅಂತ ಹೇಳಿ ಗೊತ್ತಾಗೋದ್ರೆ ನೇರವಾಗಿ ಅವ್ರು ಬಂದು ನಮ್ಮನ್ನು ಗುರುತಿಸ್ಬಿಡ್ತಾರೆ. ಆದ್ದರಿಂದ ನಾವು ಸಾರಥಿಯಾಗಿ ಹೋಗಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಲ್ವಾ ಅನ್ನೋ ರೀತಿಯಲ್ಲಿ ಅರ್ಜುನ ಯೋಚನೆಯನ್ನು ಮಾಡ್ತಾನೆ. ಕೇಳಿ ಅರುಷತೆಯಾದಳು ಉತ್ತರೆ ಯೋಲಗಕ್ಕೆ ಬಂದಣ್ಣನಂಗ್ರಿಗೆ ಲೋಲಲೋಚನೆಯ ಎರಗಿ ಕೈ ಮುಗಿದಳೆಂದಳೀ ಅದನ ಕೇಳಿದನು ಸಾರಥಿಯ ನೆಲೆಯನು ಕಾಳುಗಕ್ಕೆ ನಡೆಯಣ್ಣದೇವ ನೃಪಾಲಕರ ಜಯಿಸೆಂದುತ್ತರ ನಗುತ ಬೆಸಗೊಂಡ. ದ್ರೌಪದಿ ಬಂದು ಏನು ಉತ್ತರೆಗೆ ಹೇಳಿದ್ಲಲ್ವಾ, ಆ ಸಾರಥಿಯ ವಿಚಾರವನ್ನು ವಿಚಾರವನ್ನು ಕೇಳಿಸ್ಕೊಂಡ ತಕ್ಷಣ ಉತ್ತರೆಗೆ ಒಂದು ರೀತಿ ಸಂತೋಷ ಆಗೋಗುತ್ತೆ. ಹಾಗೆ ಅವಳು ಅದೇ ವಿಚಾರವನ್ನು ಇಟ್ಕೊಂಡು ಅಣ್ಣ ಸಭೆಯನ್ನು ನಡೆಸ್ತಾ ಇರ್ತಾನೆ. ಅಲ್ಲಿಗೆ ಬರ್ತಾಳೆ. ಅಣ್ಣನ ಪಾದಕ್ಕೆ ನಮಸ್ಕರಿಸ್ಬಿಟ್ಟು ಕೈ ಮುಗಿದು ಹೇಳ್ತಾಳೆ, ನೋಡು ಅಣ್ಣ, ನೀನು ಏನು ಕೌರವರ ಸೇನೆಯನ್ನು ಎದುರಿಸಬೇಕು, ನಿನಗೆ ಸಾರಥಿ ಇಲ್ಲ ಅಂತ ನೀನು ಹೇಳ್ತಾ ಇದ್ದಲ್ವಾ, ಅದಕ್ಕೆ ತುಂಬ ತಕ್ಕನಾಗಿರ್ತಕ್ಕಂಥ ಒಬ್ಬ ಸಾರಥಿ ಸಿಕ್ಕಿಯೇನೆ ಅನ್ನೋದನ್ನು ಹೇಳೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾಳೆ ಉತ್ತರೆಯು. ಅಣ್ಣ, ಸಾರಥಿ ಇರೋ ವಿಚಾರವನ್ನು ಕೇಳಿದ್ನು, ಯುದ್ಧಕ್ಕೆ ನಡಿಯಣ್ಣ, ಆ ರಾಜರನ್ನು ಜಯಿಸ್ಬಿಟ್ಟು ನಮ್ಮ ಏನು ಪಶುಗಳಿದ್ದಾವಲ್ಲ ಅವೆಲ್ಲವನ್ನು ನೀನು ಕರ್ಕೊಂಬಾ ಅಂತ ಹೇಳಿ ಅವಳು ಏನು ಮಾಡ್ತಾಳೆ, ಹೇಳೋ ವಿಚಾರವನ್ನು ಅವನು ಕೇಳಿಸ್ಕೊಂಡು ಒಪ್ಕೊಳ್ತಾನೆ. ಸೊ ಇದಿಷ್ಟು ಏನು ಅಂತ ಹೇಳಿದ್ರೆ, ತಾವು ಯುದ್ಧಕ್ಕೆ ಹೋಗಬೇಕು ಅಂದಾಗ ಅರ್ಜುನ ಮಾಡ್ತಕ್ಕಂತಹ ಒಂದು ಉಪಾಯವನ್ನು ಕೂಡ ಗೊತ್ತಾಗ್ತಾ ಹೋಗ್ತದೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಎಂಥವರು ಯಾವ್ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಈ ಒಂದು ಭಾಗದಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟು ಮುಂದುವರೆದಿರ್ತಕ್ಕಂತಹ ಪದ್ಯಗಳನ್ನು ನೆಕ್ಸ್ಟ್ ಭಾಗದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.